2 ವರ್ಷ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಮಂದಿ ರೈತರು ಅದಕ್ಕೆಲ್ಲ ಪಕ್ಕ ಉತ್ತರ ಕೊಟ್ಟಿದ್ದೀವಿ ಅನ್ನೋದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಖುಷಿಯಾಗಿದೆ ಏನಂದರೆ ಇವತ್ತಿನ ಕಾಲಘಟ್ಟ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಎಷ್ಟೋ ಕೋಟಿ 1000 ಕೋಟಿ ಆಯಿತು. ಆಮೇಲೆ ಒಂದು ಟಿಕೆಟಿಗೆ 1000-2000 ಕೊಟ್ಬಿಟ್ಟು 10 ದಿನದಲ್ಲಿ 1000 ಕೋಟಿ. ಅದು ಬೇಡ. ನಮ್ಮ ಫಿಲಮ್ ಹೆಂಗಿದೆ ಅಂತಂದರೆ ನಮ್ಗೆ ಬೇರೆ ಏನು ಹೇಳಲ್ಲ. ನಮ್ಗೆ ಖುಷಿಯಾಗೋದು ನಾವು ವೀರ ಮದಕರಿ ಅಂತ ಸಿನಿಮಾ ಬಂದಿತ್ತು ನಾವು ಕಾಲೇಜ್ ಟೈಮಲ್ಲಿ, ಅದನ್ನೆಲ್ಲ ಮರುಕಳಿಸ್ದಂಗಿದೆ. ಮ್ಯಾಕ್ಸ್ ಒಬ್ಬ ಸ್ಟೋರಿನ ಅಂದರೆ ಈ ಥರನೂ ಬರಿಬೋದು ಅನ್ನೋದನ್ನ ಒಂದು ದಿನ ಸ್ಟೋರಿನ ಇಷ್ಟೊಂದು ಸ್ಪೀಡಪ್ ಆಗಿ ಕೊಡ್ಬೋದು ಅಂತ ಸುದೀಪ್ ಸರ್ ಸಿಕ್ಕಾಪಟ್ಟೆ ತರಿಸ್ಕೊಂಡ್ಬಿಟ್ರು. ಕ್ಯಾಮ್ರಾ ಆಮೇಲೆ ಸರ್ ನಿಜ ಹೇಳ್ತೀನಿ, ಅವ್ರಿಗೆ 100ಗೆ 100 ಕೊಟ್ಬಿಡ್ತೀನಿ ಸರ್. ಏನಕ್ಕಂತಂದ್ರೆ ನನಗೆ ತುಂಬಾ ಡೌಟ್ ಇದ್ದಿದ್ದೆ ಅದಕ್ಕೋಸ್ಕರ. ಅವ್ರು ಕನ್ನಡದವರಲ್ಲ ಫಸ್ಟ್ ಆಫ್ ಆಲ್, ಹೆಂಗ್ ತೆಗ್ದಿರ್ತಾರೋ ಸುದೀಪ್ ಸರ್ದು ಅವ್ರಿಗೆ ಏನ್ ಗೊತ್ತಿದೆಯೋ ಹೆಂಗ್ ಮಾಡಿರ್ಬಾರ್ದು ತುಂಬಾ ಡೌಟ್ ಇತ್ತು. 2.5 ವರ್ಷದಿಂದ ಸಿನಿಮಾ ಬಂದಿರಲಿಲ್ಲ, ಇವಾಗ ಅದು ಪೈಸಾ ವಸೂಲ್ ಮೂವಿನ ಖಂಡಿತವಾಗ್ಲೂ ಪೈಸಾ ವಸೂಲ್ ಸರ್. ಪೈಸಾ ವಸೂಲ್ ಅನ್ನೋದಕ್ಕಿಂತ ಈ ಸಿನಿಮಾನ ಒಂದ್ಸಲ ನೋಡಿದ್ರೆ ನೀವು ನಿಮ್ಮ ಫ್ರೆಂಡ್ನ ಕರ್ಕೊಂಡ್ಬರ್ತೀರಾ, ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬರ್ತೀರಾ. ಆಮೇಲೆ ಪೊಲೀಸ್ ಅವ್ರಿಗೆ ಇದೊಂದು ಬೋನಸ್ ಅಂತ ಅನ್ಕೋಬಹುದು. ಏನಕ್ಕಂದ್ರೆ ಒಬ್ಬ ಪೊಲೀಸು ನಮ್ಮ ಎಲ್ಲರಿಗೋಸ್ಕರ ಇರೋದು ಪೊಲೀಸು. ಒಂದೇ ಸ್ಟೋರಿ ಅಲ್ವಾ? ಹೌದು. ಎಷ್ಟು ಕಿತ್ಕೊಳ್ಳುತ್ತೆ ಇಡೀ ಸಿನಿಮಾದಲ್ಲಿ? ಅಲ್ಲ, ಅದನ್ನೇ ಹೇಳ್ತಾ ಇದ್ರೆ ಒಬ್ಬ ಪೊಲೀಸು ಅವ್ನು ನಮಗೋಸ್ಕರ ಅವ್ನು ಪೊಲೀಸ್ ಕೆಲಸ ಮಾಡ್ತಾನೆ. ಅದೇ ಪೊಲೀಸ್ಗೇನೋ ಪೊಲೀಸ್ ಪ್ರಾಬ್ಲಮ್ ಆಗಿದಾಗ ಅವ್ನು ಏನೆಲ್ಲ ಮಾಡ್ಬೋದಂತ ಒಂದು ರಾತ್ರಿಯಲ್ಲಿ ತೋರಿಸಿರೋ ಒಂದು ಸಿನಿಮಾ ಇದು. ಅಂದ್ರೆ ನಿಮ್ಗೆ ಎಷ್ಟು ಸ್ಪೀಡಪ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಹೌದಾ ಅಂತ ಇಷ್ಟು ಬೇಗ ಮುಗೀತಾ ಅನ್ಸುತ್ತೆ. ಆಮೇಲೆ ತುಂಬಾ ಮಂದಿ ಹೇಳ್ಬೋದು ಏನಪ್ಪ ಬರೀ ಫೈಟಿಂಗ್ ಇದೆ. ಇವತ್ತಿನ ದಿನ ನಿಮ್ಗೆ ರಿವಾಲ್ವರ್ ಡಬಾ ಮಾಡೋದಕ್ಕಿಂತ ಒಂದು ರಿಯಾಲಿಸ್ಟಿಕ್ನ ಇಷ್ಟೊಂದು ನೀಟಾಗಿ ತೋರಿಸೋದು ಎಷ್ಟೋ ಉತ್ತಮ ಆಗಿದೆ. ಅದರಲ್ಲಿ ಡೈರೆಕ್ಟರ್ಗೆ 100% ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇಂಪಾರ್ಟೆಂಟ್. ಆಮೇಲೆ ಬ್ರೋ BGM ಹೆಂಗಿದೆ ಅಂತಂದ್ರೆ ಬ್ರೋ ನೀವು ಕುತ್ಕೊಂಡಿರ್ತೀರಾ ಒಂದೊಂದು ಸೀನು. ಆಮೇಲೆ ಇದು ನನಗೆ ಮೇಡಮ್ ಆಕ್ಟಿಂಗು ಅಂದ್ರೆ ಒಬ್ಬ ಸುದೀಪ್ ಸರ್ ಅಂತ ಒಬ್ಬ ಮೇಲುನಟ ಆಕ್ಟರು ಒಂದು ಮೇಡಮ್ ಕ್ಯಾರೆಕ್ಟರ್ನೂ ಐ ಮಾಡ್ಬೋದು, ಶೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲರಿಗೂ ಇವರು ಸುದೀಪ್ ಸರ್ ಒಬ್ಬರೇ ಇಲ್ಲಿ ಹೀರೋ ಕಂಡಿಲ್ಲ. ಈ ಕ್ಯಾರೆಕ್ಟರ್ ಯಾರ್ಯಾರು ಮಾಡಿದ್ದಾರೆ ಹೊಸೊಬ್ರಿಗೂ. ಆದರೆ ಇನ್ನೂ ವಿಲನ್ಗೆ ಇನ್ನೊಂದು ನನಗೊಂದು ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೂ ಒಂದು ಸ್ವಲ್ಪ ಇವತ್ತಿನ ಒಂದು ಜನರೇಷನ್ಗೆ ಒಳ್ಳೆ ಇನ್ನೊಂದು ಹೆಸರಿರುವ ಒಂದು ವಿಲನ್ ರಿಲೀಸ್ ಆಯ್ತಲ್ವಾ, ಅದು ನೋಡಿದ್ರಲ್ವಾ ನೀವು? ಖಂಡಿತ ನೋಡಿ. ಮ್ಯಾಕ್ಸ್ ನೋಡಿದ್ದೀರಾ? 2 ಸಿನಿಮಾಗಳು ನೋಡಿ ಯಾವ್ದು ಬೆಸ್ಟ್ ಅನ್ನಿಸ್ತಿದೆ ನಿಮಗೆ? ಸರ್ UI ಅನ್ನೋದು ಒಂದು ನಮ್ಮ ಕಲಿಕೆ ಒಂದು ಬುಕ್ ಸರ್. UI ಅನ್ನೋದು ನಮ್ಮ ಒಂದು ಬುಕ್ ಕೊಡ್ತಾರೆ. ನಿಮ್ಗೆ ಓದದೇ ಇರು ನೇಮ್ ಬಿಟ್ಟಿರೋದು. ನೀನು ಓದ್ಬಿಟ್ಟು ಜ್ಞಾನಿ ಆಗ್ತೀಯೋ ಓದದೇ ಇರ್ತೀಯೋ ಅದು ನಿನಗೆ ಬಿಟ್ಟಿರೋ ಅದು UI. ಇದು ಬಂದ್ಬಿಟ್ಟು ಅಂದ್ರೆ ದಿನ ನಡೆಯೋ ಒಂದು ಪಾಠ. ಇದ್ರಲ್ಲಿ ನೀನು ಏನು ತಗೋತೀಯ ಏನು ತಗೊಳ್ಳಲ್ಲ, ಎರಡೂ ಬೇರೆ ಬೇರೆ ಸರ್. ಆದರೆ 2 ಕನ್ನಡ ಸಿನಿಮಾ 2 ವಿನ್ ಆಗಬೇಕು. ನಾ ಏನಕ್ಕೆ ಕೇಳ್ತಾ ಇದ್ದೀನಿ, ಅದೊಂದು ಬುಕ್ ಅಂತಲ್ಲ. ಅಂದರೆ ಬುಕ್ಕನ್ನು ನೀನು ಎಷ್ಟು ಮಂದಿ ಓದ್ತಾರ ಇಲ್ವೋ ಗೊತ್ತಿಲ್ಲ. ಆದರೆ ಕೆಲವೊಂದು ನಿಮಗೆ ದಿನಾಲು ಒಂದು ನಡೆಯುವ ಒಂದು ದಿನಾಚರಿ, ಆ ದಿನಾಚರಿನ ನೀನು ಎಷ್ಟು ತೆಗೋತೀಯ ಎಷ್ಟು ತೆಗೊಳ್ಳಲ್ಲ ಅನ್ನೋದು ನಿನ್ನ ಮೇಲೆ ಡಿಪೆಂಡು. ಬುಕ್ಕನ್ನು ಎಷ್ಟು ಓದ್ತೀಯ ಓದಲ್ಲ ಅನ್ನೋದು ನಿನ್ನ ಮೇಲೆ ಡಿಪೆಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.